ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಸೂಪರಾದ ಟೇಸ್ಟಿಯಾದ ಮಕ್ಕಳಿಗೆ ತುಂಬ ಇಷ್ಟ ಆಗಿರೋದು ಎಗ್ ರೋಲ್ ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ. ಸ್ಕೂಲಿಂದ ಹೊಟ್ಟೆ ಹಸಿ ಅಂತ ಬರ್ತಾರೆ, ಸ್ಕೂಲ್ ಆದಮೇಲೆ ಸಂಜೆ ಈವ್ನಿಂಗ್ಗೆ ಈ ಥರ ಮಾಡಿಕೊಡಿ. ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ನಾನು ಚಪಾತಿ ಹಸಿಟ್ಟು ಮೊದಲೇ ನಾನು ಕಲಿಸ್ಕೊಂಡಿದ್ದೆ. ಎಗ್ ರೋಲ್ಗೆ ಚಪಾತಿ ಮಾಡ್ಕೋಬೇಕು ಮೊದಲು. ನೀವು ಯಾವ ಸೈಜಲ್ಲಿ ಮಾಡ್ಕೋತೀರಾ, ಚಿಕ್ಕದಾದ್ರೂ ಮಾಡ್ಕೋಬೋದು, ದೊಡ್ಡದಾದ್ರೂ ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜ್ ಮಾಡ್ಕೋತಾ ಇದ್ದೀನಿ ಚಪಾತಿನ. ತುಂಬ ಟೇಸ್ಟಾಗಿರುತ್ತೆ. ಇದು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ, ತುಂಬ ಟೇಸ್ಟಾಗಿರುತ್ತೆ. ಮತ್ತು ನಾನು 3 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ತೊಗೊಳ್ಳಿ. ನಾನು 2 ಎಗ್ ರೋಲ್ ಮಾಡೋದು ಹಿಂಗೆ ತೋರಿಸ್ತಾ ಇರೋದು. ನಾನು 2 ಎಗ್ ರೋಲ್ಗೆ 3 ಮೊಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಇದ್ರ ಬದಲು ನೀವು ಪೆಪ್ಪರ್ ಪೌಡರ್ ಆದರೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಚಪಾತಿ ಮಾಡ್ಕೊತಾ ಇದ್ದೀನಿ ನಾನು. ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ರೆ ತುಂಬ ಈಸಿ ಆಗುತ್ತೆ. ಇದು ತುಂಬ ಬೇಗ ಆಗುತ್ತೆ. ಚಪಾತಿ ಒಂದಿದ್ದರೆ ತುಂಬ ಬೇಗ ಆಗುತ್ತೆ ಎಗ್ ರೋಲು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೈದಾ ಹಸಿಟ್ಟಲ್ಲಿ ಚಪಾತಿ ಥರ ಮಾಡಿ, ಇಲ್ಲ ಪರೋಟ ಥರ ಮಾಡಿ ಅದನ್ನು ಈ ಥರ ಮಾಡಿ ಕೊಡ್ತಾರೆ ಎಗ್ ರೋಲ್ನ. ಅದು ಮೈದಾ ಹಸಿಟ್ಟಲ್ವ, ಇದು ಮಕ್ಕಳಿಗೆ ಸ್ವಲ್ಪ ದೇಹಕ್ಕೆ ಹಾನಿಕಾರ. ಸ್ವಲ್ಪ ಇದು ಗೋಧಿ ಹಸಿಟ್ಟಿಂದ ಮಾಡಿ ಚಪಾತಿ ಥರ ಮಾಡಿ ಕೊಡಿ. ಮೈದಾ ಹಸಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಿ. ಮೊದಲೇ ಆದಷ್ಟು ಪಿಜ್ಜಾ, ಬರ್ಗರು ಅದೆಲ್ಲನೂ ಮೈದಾ ಹಸಿಟ್ಟಲ್ಲೇ ಮಾಡೋದು. ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹೋಗಿ ಅದೆಲ್ಲನೂ ಹೆಲ್ತಿಯಾಗಿ ಮಾಡೋವಂಥದ್ದು ಥರ ಮಾಡಿ ಕೊಡಿ ಮಕ್ಕಳಿಗೆ. ನೋಡಿ, ಒಂದು ಪ್ಯಾನ್ಗೆ ಮತ್ತೊಂದು ಪ್ಯಾನ್ಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಕ್ಯಾರೆಟು, ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲನೂ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಳ್ಳೋಣ. ಕ್ಯಾಬೇಜು, ಕ್ಯಾರೆಟು, ಈರುಳ್ಳಿ, ಕ್ಯಾಪ್ಸಿಕಮ್ 4 ವೆಜಿಟೇಬಲ್ ತೊಗೊಂಡಿದ್ದೀನಿ. ಇದೇನು ಜಾಸ್ತಿ ಬೇಯೋ ಹಾಗೆ ಫ್ರೈ ಮಾಡೋದು ಬೇಡ. ಲೈಟಾಗಿ ಇದು ಮೆತ್ತಗಾದರೆ ಸಾಕು, ಕ್ರಿಸ್ಪಿಯಾಗಿರುತ್ತೆ ತಿನ್ನುವಾಗ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸಪ್ಪೆ ಆಗಿರುತ್ತೆ. ಅದಕ್ಕೆ ಉಪ್ಪು ಹಾಕಿದ್ರೆ ತುಂಬ ಬೇಗ ಕ್ರಿಸ್ಪಿ ಆಗುತ್ತೆ. ಮತ್ತು ಒಂದು ಚುಟ್ಕಿ ಚಿಲ್ಲಿ ಪೌಡ್ರು ಹಾಕ್ತೇನೆ. ಇದ್ರ ಬದಲು ನೀವು ಚಿಲ್ಲಿ ಪೌಡ್ರ್ ಬದಲು ಪೆಪ್ಪರ್ ಪೌಡ್ರು ಆದರೂ ಹಾಕ್ಕೋಬೋದು. ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಖಾರ ಹಾಕ್ತಾಯಿಲ್ಲ ನಾನು ಇದಕ್ಕೆ. ಇದು ಜಾಸ್ತಿ ಬೇಯಿಸ್ಕೊಳೋಷ್ಟು ಫ್ರೈ ಮಾಡ್ಕೋಬೇಡಿ, ಕ್ರಿಸ್ಪಿಯಾಗಿರಲಿ. ಸ್ವಲ್ಪ ಮೆತ್ತಗಾದರೆ ಸಾಕು. ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ಸು ಬಾಯಿಗೆ ಸಿಕ್ಕಿದ್ರೆ. ನೋಡಿ, ಹೆಲ್ತಿಯಾಗಿ ಮನೆಯಲ್ಲೇ ಆಚೆ ಸಿಗೋಂಥ ಎಲ್ಲ ಫುಡ್ಗಳು ಮನೆಯಲ್ಲೇ ಮಾಡ್ಕೋಬೋದು ಆರಾಮಾಗಿ. ಮನೆಯವರೆಲ್ಲ ಇಷ್ಟಪಟ್ಟು ತಿನ್ಬೋದು. ಅಷ್ಟು ದುಡ್ಡು ಕೊಟ್ಟು ನೀವು ಹೊರಗಡೆ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ತಿನ್ನೋ ಬದಲು ಮನೆಯಲ್ಲೇ ಆರಾಮಾಗಿ ಮನೆಯವರೆಲ್ಲ ಇಷ್ಟಪಟ್ಟು ಮಾಡ್ಕೊಂಡು ತಿನ್ನಿ. ನೋಡಿ, ಇವಾಗ ಇಷ್ಟು ಸಾಕು ನನಗೆ. ಇದು ಮೆತ್ತಗಾಗಿದೆ, ಕ್ರಿಸ್ಪಿ ಥರ ಆಗಿದೆ. ಇದನ್ನು ತಣ್ಣಗೆ ಮಾಡ್ಕೊತೀನಿ ನಾನು. ಈಗ ನಾನು ರೋಲ್ ಮಾಡ್ಕೊತಾ ಇದ್ದೀನಿ. ಇದು ಮೊಟ್ಟೆ ಕಲಸಿರ್ತೀನಲ್ಲ, ಅದು ಆಮ್ಲೆಟ್ ಥರ ಹಾಕ್ಕೊಳ್ಳೋಣ.
ನೀವು ಪ್ಯಾನಲ್ಲಾದರೂ ಮಾಡ್ಕೋಬೋದು, ಈ ಥರ ಹೆಂಚು ಚಪಾತಿ ಹೆಂಚಲ್ಲಾದರೂ ಮಾಡ್ಕೋಬೋದು. ನೋಡಿ ಇದ್ರ ಮೇಲೆ ಚಪಾತಿ ಹಾಕೋತಾ ಇದ್ದೀನಿ, ಮಾಡಿದ್ದೇನು ಚಪಾತಿ ಅದನ್ನು ಹಾಕೋತಾ ಇದ್ದೀನಿ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿದರೆ ಚೆನ್ನಾಗಿರುತ್ತೆ, ಮೊಟ್ಟೆಗೆಲ್ಲ ಅಂಟ್ಕೊಂಡು ಚೆನ್ನಾಗಾಗುತ್ತೆ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ 1 ಸ್ಪೂನ್ ಮಯೋನೀಸ್ ಹಾಕ್ತಾಯಿದ್ದೀನಿ ಮತ್ತು ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ಟೊಮೆಟೊ ಕೆಚಪ್ ಆದರೂ ಹಾಕ್ಕೋಬೋದು, ಪಿಜ್ಜಾ ಸಾಸ್ ಬರುತ್ತಲ್ಲ ಅದಾದರೂ ಹಾಕ್ಕೊಂಡು ಮಾಡ್ಬೋದು. ಇದ್ರ ಮೇಲೆ ಹಾಕ್ಕೋತಾ ಇದ್ದೀನಿ. ಇದೆರಡು ಮಿಕ್ಸ್ ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ಇದನ್ನು. ಚಪಾತಿ ಎಷ್ಟು ಅಗಲ ಇದೆ ಅಷ್ಟು ಅಗಲನೂ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವೇನು ವೆಜಿಟೇಬಲ್ಸ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ ಇವಾಗ. ಇದ್ರ ಮೇಲೆ ನೀವು ಮತ್ತೆ ಸಾಸ್ ಹಾಕಿ ಮತ್ತೆ ಮಾಡ್ಬೋದು ವೆಜಿಟೇಬಲ್ಸ್ ಮೇಲೆ. ನಾನು ಕೆಳಗಡೆ ಹಾಕಿದ್ದೀನಲ್ಲ ಸಾಸು, ಅದೇ ಸಾಕು ಚಪಾತಿ ಮೇಲೆ. ನೋಡಿ ಈ ಥರ ರೋಲ್ ಮಾಡ್ಕೊಳ್ಳೋಣ. ತುಂಬ ಬಿಸಿ ಇದೆ, ಕೈಯಲ್ಲಿ ಹಾಕಲ್ಲ, ಏನೋ ಸ್ಪೂನ್ ಸಹಾಯದಿಂದ ಮಾಡ್ಕೊಳ್ಳಿ ರೋಲ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಟೇಸ್ಟಾಗಿರುತ್ತೆ. ಹೊರಗಡೆ ಸಿಗೋವಂಥದ್ದೆಲ್ಲನೂ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕೂಲಿಂದ ಬಂದಿದ ತಕ್ಷಣ ಬಿಸಿ ಈ ಥರ ಮಾಡಿಕೊಟ್ಟರೆ ತುಂಬ ಇಷ್ಟಪಡ್ತಾರೆ ಮಕ್ಕಳುಗಳು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ.